ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೆಲವು ರಾಶಿಗಳಿಗೆ ಏನೇ ಮಾಡಿದ್ರು ದೇವ್ರು ಕೊಟ್ಟಿರೋ ಒಂದು ಅದ್ಭುತವಾದ ವರ, ಒಂದು ಅಸಿಸ್ಟೆಂಟ್ ಇಲ್ಲದೆ ಅವ್ರಿಗಿರೋದೇ ಇಲ್ಲ. ನಂಬ್ತೀರಾ? ಹುಟ್ಟದಾಗಿಂದಲೂ ಅವ್ರಿಗೊಬ್ರು ಅಸಿಸ್ಟೆಂಟ್ ಇರ್ತಾರೆ. ಏನೋ ಒಂದು ಸ್ಕೂಲ್ ಬ್ಯಾಗ್ ಎತ್ಕೊಂಡ್ಬರಕ್ಕೆ, ತರಕಾರಿ ತಗೊಂಡ್ಬರಕ್ಕೆ ಒಂದು ಡ್ರೈವರ್ ಅಸಿಸ್ಟೆಂಟು, ಅಕ್ಕ ಇರ್ತಾಳೆ, ಅಣ್ಣ ಇರ್ತಾಳೆ, ಯಾರೋ ಒಂದು ಗುರು ಇರ್ತಾರೆ ಅವ್ರ ಜೊತೆಯಲ್ಲಿ. ಇಟ್ಸ್ ಬ್ಯೂಟಿಫುಲ್. ಇವ್ರಿಗೆ ಯಾರೋ ಬಂದು ಸಹಾಯ ಮಾಡ್ತಾರೆ, ಅವ್ರಿಗೊಬ್ಬರು ಅಸಿಸ್ಟೆಂಟ್ ಇರ್ತಾರೆ. ಎಲ್ರಿಗೂ ಸಿಗಲ್ಲಪ್ಪ. ಕೆಲವ್ರಿಗೆ ನಾವು ನೋಡ್ತೀವಿ, ನಾವೇ ಓಡಬೇಕು. ಯಾವ ಕೆಲಸ ಆದ್ರೂ ಒಂದು ಬಿಲ್ ಕಟ್ಟೋಕೆ, ಒಂದು ಎಲ್ಲ ತಲೆನೋವಿಗೆ ನಾವು ಓಡ್ತಲೇ ಇರಬೇಕು. ನಾವೇ ಓಡಬೇಕು, ನಾವೇ ಹೇಳ್ಬೇಕು, ನಾವೇ ನಿಲ್ಬೇಕು, ನಮ್ಗೆ ಯಾರೂ ಇಲ್ಲ ಗುರುಗಳೇ. ಆದ್ರೆ ಕೆಲವು ರಾಶಿಗಳಿಗೆ ಈ ತರದೊಂದಿದೆ. ಟಾಪ್ 3 ರಾಶಿಗಳಿದ್ದಾರೆ ಮಕ್ಕಳೇ. ದೇ ಆರ್ ಬ್ಲೆಸ್ಡ್. ಅವ್ರಿಗೆ ಯಾರೋ ಬರ್ತಾರೆ, ಹೆಲ್ಪಿಂಗ್ ಬರ್ತಾರೆ. ಹೌದು ಅಲ್ವೋ ಹೇಳಿ. ಈ 3 ರಾಶಿಗಳು ನಾನು ಗಮನಿಸಿದ್ದೇನೆ. ಅದ್ರಲ್ಲಿ ಟಾಪ್ ನಂಬರ್ 1 ರಾಶಿ. ಇವ್ರನ್ನ ಮಾತ್ರ ನಾನು ಕಡಿಮೆ ಅಂದ್ರೆ 1,000 ಜನ, ನಾನು ಈ ಒಂದು 30-32 ವರ್ಷದ ಒಂದು ಜರ್ನಿ ಇದೆಯಲ್ಲ, ಈ ಪ್ರಯಾಣ ನಿಮ್ಮಗಳ ಜೊತೆ, ಈ ಒಂದು ಜ್ಯೋತಿಷ್ಯ ಯಾರಾದ್ರೂ ಇರ್ತಾರ ಅವ್ರ ಜೊತೆ. ಈಗಾದ್ರೂ ಬರ್ತಾರೆ, ಅವ್ರಿಗೊಬ್ರು ಬರ್ತಾರೆ. ಒಬ್ಬ ಗೆಳೆಯನಾಗಿ, ಒಬ್ಬ ಮಿತ್ರನಾಗಿ, ಒಬ್ಬ ಬಂಧು ಆಗಿ, ಒಬ್ಬ ಸ್ನೇಹಿತನಾಗಿ, ಹೆಂಗೋ ಒಬ್ರು ಬರ್ತಾರೆ, ಅವ್ರಿಗಿರ್ತಾರೆ. ಅಸಿಸ್ಟೆಂಟ್ ಇಲ್ದೆ ನಡೆಯಲ್ಲ ಅವ್ರಿಗೆ. ಅವ್ರು ಕೇಳ್ತಾರೆ ಇಲ್ವೋ, ಅವ್ರಿಗೂ ಅಸಿಸ್ಟೆಂಟ್ ನೆಸೆಸಿಟಿಯೇ. ಅಸಿಸ್ಟೆಂಟ್ ಬೇಕು. ನಾವು ಕೇಳ್ತಿರ್ತೀವಿ, ಅವ್ರಿಗೊಮ್ಮೆ ಸೆಕ್ರೆಟರಿ ಇದಾರಂತೆ, ಡ್ರೈವರ್ ಇದಾರಂತೆ, ಹೌಸ್ ಕೀಪಿಂಗ್ ಇದಾರಂತೆ, ಮನೆ ಕೆಲಸದವ್ರು ಇದಾರಂತೆ, ಈ ಥರದ್ದೆಲ್ಲ ಕೇಳ್ತಿರ್ತೀವಿ. ಅವ್ರ ಯಜಮಾನ್ರೆ ಇಲ್ಲ, ಅವ್ರ ಹೆಂಡ್ತಿನೇ, ನೀವು ಕುತ್ಕೊಳ್ಳಿ ನಾನು ಮಾಡ್ಕೊಂಡು ಬರ್ತೀನಿ, ಜೊತೆಲಿ ಬರ್ತಾರೆ. ಎಲ್ಲಿ ಹೋದ್ರು ಅವ್ರ ಜೊತೆಲಿ ಇರ್ತಾರೆ ಒಬ್ರು. ಇವರ ಜೊತೆಯಲ್ಲಿ ಇವರು ಒಂಟಿಯಾಗಿರುವುದು ನಾನು ನೋಡಿದ ಹಾಗೆ ಅಪರೂಪ. ಇವ್ರಿಗೊಂದು ಸಹಾಯ ದೈವವೇ ಮಾಡಿಟ್ಟಿರುತ್ತೆ. ಆ ಟಾಪ್ 3 ರಾಶಿಗಳಲ್ಲಿ ಒಬ್ರು, ಮೊದಲನೇ ರಾಶಿ ಯಾರು ಗೊತ್ತಾ? ಕನ್ಯಾ ರಾಶಿ. ಹೌದು ಅಲ್ವೋ ಹೇಳಿ. ನಿಮ್ಗೊಂದು ಮನೆ ಬಾಡಿಗೆ ನೋಡ್ಬೇಕು ಅಂತ ಇಟ್ಕೊಳ್ಳಿ. ನೀವು ಸುಮ್ಮನೆ ಒಂದು ಮನೆ ಬಾಡಿಗೆ ಹೆಂಗು ಅಂದ್ರೆ ಅದೇ ಸಮಯಕ್ಕೆ ಒಬ್ರು ಬರ್ತಾರೆ. ಮನೆ ಬಾಡಿಗೆಗೆ ನೋಡ್ತಿದ್ದೀರಾ, ಇರಿ ನಾನು ಹೇಳ್ತೀನಿ ಅಂತ ಟಕ್ 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 ಅಂತ 4-5 ಮನೆ ಅವ್ರು ಗೊತ್ತಿರೋರ್ಗೆ ಹೇಳಿ ಕರ್ಕೊಂಡು ಬಂದು, ಮೇಡಮ್ ನಾನು ನೋಡ್ಕೊಂಡ್ ಬಂದಿದ್ದೀನಿ ಸರ್, ನಾನು ನೋಡ್ಕೊಂಡ್ ಬಂದಿದ್ದೀನಿ ಸರ್, ಈ ಮನೆ ಚೆನ್ನಾಗಿದೆ. ಸಡನ್ ಆಗಿ ಆ ಮನೆ ನೋಡಕ್ ಹೋದ್ರೆ ಅದೇ ಟೈಮ್ಗೆ ಪುರೋಹಿತರೊಬ್ರು ಬರ್ತಾರೆ. ಹೇಗಿದ್ದೀರಿ ಸರ್ ಅಂತ ಹೇಳ್ತಾರೆ. ಚೆನ್ನಾಗಿದ್ದೀವಿ, ಹಿಂಗೆ ಮನೆ ನೋಡ್ಬೇಕು, ಬನ್ನಿ ಸರ್ ಹಂಗೆ ಹೋಗೋಣ, ನೋಡ್ಬಿಡೋಣ, ವಾಸ್ತು ನೋಡ್ಬಿಡೋಣ, ನೀವು ಅಲ್ಲೇ ರೀ ಸರ್, ನಾನು ಬರ್ತೀನಿ, ತಗೊಳ್ಳಿ. ಅವ್ರೊಂದು ಬಂದು ವಾಸ್ತು ಚೆಕ್ ಮಾಡೋದು. ಸರಿ, ವಾಸ್ತು ಆಯ್ತು. ಮನೆ ಶಿಫ್ಟಿಂಗ್ ಹೆಂಗಪ್ಪ ಅಂದ್ರೆ, ಸರ್ ನನಗೆ ಗೊತ್ತಿದೆ ಅಂತ ಇನ್ನೊಬ್ರು ಅರೇಂಜ್ಮೆಂಟ್, ಟಕ್ ಟಕ್ ಟಕ್. ಆದ್ರೂ ನೀವು ಟೆನ್ಷನ್ ತಗೊಳ್ಳೋದು ಬೇರೆ. ಇದು ಸರಿಯಾಗ್ಲಿಲ್ಲ, ಅದು ಸರಿಯಾಗ್ಲಿಲ್ಲ, ಇದು ಹಿಂಗಿರ್ಲಿಲ್ಲ, ಅದು ಹಂಗಿರ್ಲಿಲ್ಲ ಅನ್ನತಕ್ಕಂಥದ್ದು ಅದು ಇದ್ದೇ ಇರುತ್ತೆ. ಆದರೆ ತಮಾಷೆ ಏನಂದ್ರೆ, ನಿಮ್ಗೊಂದು ಮೆಡಿಸನ್ ಇರ್ಬೋದು, ಒಂದು ತರಕಾರಿ ಇರ್ಬೋದು, ಒಂದು ಸೊಪ್ಪು ಇರ್ಬೋದು, ಒಂದು ಟ್ರಾವೆಲ್ ಟಿಕೆಟ್ ಯಾರೋ ಒಬ್ರು ಬರ್ತಾರೆ. ಹೆಂಗೋ ಒಂದು ಪರಿಚಯ ಇರುತ್ತೆ. ಹಿಂಗೆ ಇನ್ಮೇಲೆ ನಿಮ್ಗೆ ಏನ್ ಟ್ರಾವೆಲ್ ಇದ್ರೆ ನನ್ಗೆ ಫೋನ್ ಮಾಡಿ ಸರ್. ಹೌದು ಅಲ್ವಾ ಹೇಳಿ. ಕನ್ಯಾ ರಾಶಿಯವರಿಗೆ ದೇವರು ಕೊಟ್ಟಿರುವ ಒಂದು ವರ. ಯಾರೋ ಕೆಲವರಿಗೆ ನಾನು ನೋಡಿದಾಗೆ ಒಂದು 0.1%, 1%. ನಾನು 100 ಜನ ಕನ್ಯಾ ರಾಶಿಯವರನ್ನ ನೋಡಿದ್ದೇನೆ ಅಂದರೆ 100 ಜನದಲ್ಲಿ 100 ಜನಕ್ಕೆ ಒಬ್ರು ಅಸಿಸ್ಟೆಂಟ್ ಇರ್ತಾರೆ. ಹೇಗಾದ್ರು ನೀವು ನಂಬಲ್ಲ, ಕನ್ಯಾ ರಾಶಿಯವ್ರು ನನಗೆ ಫೋನ್ ಮಾಡ್ತಾರೆ, ಸರ್ ಹೇಗಿದ್ದೀರಿ ಅಂತ. ನಿಮ್ಮ ಮಗಳದ್ದು ಏನೋ ಹೇಳ್ತಿದ್ರಲ್ಲ ಅಂತ. ಹೌದು ಸರ್, ಟಕ್ಕದ್ ನಾನೇ ಬಾಯಿ ಬಿಟ್ಟು ಕೇಳಿರ್ತಾನೆ. ನಿಮ್ ಮಗಂದೇನೋ ಕೇಳ್ತಿದ್ರಲ್ವಾ, ತಗೊಳ್ಳಿ, ನಾನೇ ಬರ್ತೇನೆ, ಈ ಕಡೆ ಬರ್ತಿದ್ದೇನೆ, ನಾಳೆ ಬರ್ತಿದ್ದೇನೆ, ಆ ಕಡೆ ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕುಳಿತುಕೊಂಡು ಏನೋ ಒಂದು ಗೈಡೆನ್ಸ್ ಮಾಡಿ ಬಂದಿರ್ತಾನೆ. ನೀವು ನಂಬಲ್ಲ. ಏನೋ ಇದು ಈ ತರ ಆಗುತ್ತೆ ಇವ್ರಿಗೆ. ಇವರು ಕೇಳದೆ ದಟ್ ಇಸ್ ದ್ಯಾಟ್. ನಿಮಗೆ ಅಂಥದ್ದೊಂದು, ನೀವು ಯಾವುದೋ ಒಂದು ಜಾಗ ನೋಡ್ಬೇಕು ಅಂತ ಅನ್ಕೊಳ್ಳಿ. ಸುಮ್ಮನೆ ಹಿಂಗೆ ಅಂದಿದ ತಕ್ಷಣ ನಿಮ್ಗೊಬ್ರು ಬರ್ತಾರೆ. ನಿಮ್ಗೊಂದು ಡಾಕ್ಯುಮೆಂಟೇಶನ್ ಮಾಡಬೇಕು ಅಂತ ಅನ್ಕೊಳ್ಳಿ, ಟಕ್ಕಂತ ನಿಮ್ಗೊಂದು ಕನೆಕ್ಷನ್ ಸಿಗುತ್ತೆ. ನಿಮಗೊಬ್ಬ ಅಸಿಸ್ಟೆಂಟ್ ದೇವ್ರು ಇಟ್ಟೇ ಬಿಟ್ಟಿದ್ದಾನೆ.
ಟಾಪ್ 3 ರಾಶಿಗಳು. ಎಲ್ರಿಗೂ ಸಿಗೋದಿಲ್ಲ ಈ ತರ ಒಂದು ಹೆಲ್ಪಿಂಗು. ಒಂದು ಹುಡುಗನ್ ನೋಡ್ಬೇಕು, ಒಂದು ಹುಡುಗಿನ ನೋಡ್ಬೇಕು, ಒಂದು ಮನೆ ನೋಡ್ಬೇಕು, ಒಂದು ಜಾಗ ನೋಡ್ಬೇಕು, ಒಂದು ಗಾಡಿ ನೋಡ್ಬೇಕು. ನಿಮಗೊಬ್ಬರು ಅಸಿಸ್ಟೆಂಟು ಪರ್ಮನೆಂಟ್ ಆಗಾದ್ರೂ ಇರ್ತಾರೆ, ಇಲ್ಲ ಇದ್ದೇ ಇರ್ತಾರೆ ಒಂದ್ 4 ಜನ. ಎಲ್ಲಿಂದಲ್ಲ ಅದು ಏನಕ್ಕೋ ಯಾರಿಗೋ ಫೋನ್ ಮಾಡ್ತೀರಿ, ಏನ್ ಮೇಡಮ್ ನೀವ್ ಹಿಂಗೆ ಹೇಳ್ಬಿಟ್ರಿ, ಆ ಜಾಗದ ಹಿಂಗಿದ್ಯಾ, ನಾನು ನೋಡ್ಕೊಂಡು ಬರ್ತೀನಿ ಇರಿ ಅಂತ. ನೀವು ನೋಡಿ, ಹೌದು ಅಲ್ವೋ ಹೇಳಿ, ನಿಮ್ಗೆ ಯಾರೋ ಒಂದು ಹೆಲ್ಪಿಂಗ್ ಬರುತ್ತದೆ. ಅದ್ಯಾಕೆ ಅಂತ ಆಮೇಲೆ ಹೇಳ್ತಾನೆ ತಮಾಷೆ. ನೀವು ತೃಪ್ತಿ ಇರಲ್ಲ, ಅದು ಆಮೇಲೆ, ಅದು ಅರ್ಧನೇ ಆಗೋದು ಅದು ಆಮೇಲೆ. ಬಟ್ ಹೆಲ್ಪ್ ಬಂದ್ರ ಇಲ್ವಾ ಕರೆಕ್ಟಾಗಿ ಹೇಳಿ. ಇನ್ನೊಬ್ರು ಇದ್ದಾರೆ ಮಕರ ರಾಶಿ, ನಿಮಗೂ ಅಷ್ಟೇ. ನಿಮ್ಮ ಹೆಂಡತಿ, ನಿಮ್ಗೊಬ್ಬರು ಮಿತ್ರ ಎಲ್ಲೋ ಹೋಗ್ಬೇಕು, ನಾನು ಬರ್ತೀನನ್ರಿ, ಗಾಡಿ ನೀನು ಓಡಿಸ್ಬೇಡ ಕೂತ್ಕೊಳ್ಳೋ. ಹೌದು ಅಲ್ವೋ ಹೇಳಿ. ನಿಮ್ಗೆಲ್ಲ ಸಿಗ್ತಿರುತ್ತೆ, ನೀವು ತೃಪ್ತಿ ಇರಲ್ಲ. ನಂದೇ ಸ್ವಂತ ಕಾರ್ ಇದ್ರೆ ಚಂದ. ನಿಮಗೆ ಕಾರ್ ಇಲ್ಲದೆ ಕಾರ್ ಸಿಗುತ್ತೆ, ಬೈಕ್ ಇಲ್ಲದೆ ಬೈಕ್ ಸಿಗುತ್ತೆ, ಡ್ರಾಪ್ ಇಲ್ಲದೆ ಡ್ರಾಪ್ ಸಿಗುತ್ತೆ. ನಿಮಗೆ ಎಲ್ಲೋ ಯು ಆರ್ ಸರೌಂಡೆಡ್ ಬೈ ಸಮ್ ಹೆಲ್ಪ್. ನಾನು ನೋಡಿದ್ದಾನೆ, ಇದೇನೋ ಇದು ಇವ್ರಿಗೆ ಮಾತ್ರ ಇಂಥ ಒಂದು ಮಕರ ರಾಶಿಯವರೆಗೂ ಅಷ್ಟು. ಯು ವಿಲ್ ಬಿ ಸರೌಂಡೆಡ್ ಬೈ, ನಿಮ್ಮ ಸುತ್ತಲೂ ಒಂದು ಸಹಾಯ ಬರುತ್ತೆ. ಸರಿಯಾಗಿ ಬಳಸ್ಕೊಳ್ಳೋದು, ಸರಿಯಾದವ್ರನ್ನ ಜೊತೆಲಿ ಇಟ್ಕೊಳ್ಳೋದು ಕೂಡ ಜಾಣತನ. ನೆನ್ಪಿಟ್ಕೊಳ್ಳಿ, ಮೂರ್ಖರು ಕೂಡ ಬರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅವನೆಲ್ಲೋ ಹಿಂಗ್ ಹೋಗೋಣ ಅಂದ್ರೆ ಇನ್ನೊಂದೆಲ್ಲೋ ಕರ್ಕೊಂಡೋಗಿ ತಗಲಾಗ್ತಾನೆ, ಅದು ಬೇರೆ ವಿಚಾರ. ನಿಮಗೆ ಒಬ್ಬರು ಅಸಿಸ್ಟೆಂಟ್ ಇರುತ್ತಾರೆ, ಆದ್ರೂ ನೀವು ಒದ್ದಾಟೋದೆ ಮಕರ ರಾಶಿ ಅಂತ. ಹೌದು, ನಿಮ್ಮ ಮನೇಲಿ ಕರೆಕ್ಟಾಗಿ ಹೇಳಿ, ಎಷ್ಟು ಜವಾಬ್ದಾರಿ ನೀವು ತಗೊಂಡಿದ್ದೀರಿ, ಇಲ್ಲ ನಿಮ್ಮ ಸಂಗಾತಿ ತಗೊಂಡಿದ್ದಾರೆ. ಮಕರ ರಾಶಿ ಹೇಳಿ. ಹಣಕಾಸು ಇರ್ಬೋದು, ಸಂಪಾದನೆ ಇರ್ಬೋದು, ಜವಾಬ್ದಾರಿ ಇರ್ಬೋದು. ನಿಮಗೆ ನಿಮ್ಮ ತಾಯಿ ಆದ್ರೂ ಸಪೋರ್ಟ್ ಇರ್ತಾರೆ ಮಕರ ರಾಶಿಯವ್ರಿಗೆ, ಇಲ್ಲ ಅಂತ ಹೇಳ್ಬೇಡಿ. ನಿಮ್ಮ ಬ್ರದರ್ ಆದ್ರೂ ನಿಮ್ ಸಪೋರ್ಟ್, ನಾನು ಇದ್ದೀನಿ ಕಣೋ, ನೋಡ್ಕೊಂಡು ಬರ್ತೀನಿ, ನೀನು ಯಾಕೋ ತಲೆ ಕೆಡ್ಸ್ಕೊತೆ, ಹೋಗ ನಾನು ಇದ್ದೀನಿ ಅಂದಿದಾರ ಇಲ್ವಾ ಹೇಳಿ. ಆದ್ರೂ ನೀವು ಕೊರಗೋದೆ ಮಕರ ರಾಶಿಯವರು. ಏನ್ ಮಾಡೋಣ, ನಿಮ್ಮ ಆಸೆ ಊರಗಲ ಇದ್ರೆ ನಿಮ್ಗೆ ಒಂದು 5 ಲಕ್ಷ ಬೇಕು ಅಂತ ಅನ್ಕೊಂಡಿರ್ತೀರಿ, ಮಿನಿಮಮ್ 50,000 ಬರುತ್ತೆ. ದಟ್ ಇಸ್ ಬಿನ್ ಗಿಫ್ಟೆಡ್ ಬೈ ಗಾಡ್. ಯಾರೋ ಬರ್ತಾನೆ ಸಹಾಯಕ್ಕೆ, ಲೀಸ್ಟ್ ಅಂದ್ರೆ ಒಂದು 10,000. ಯು ಆರ್ ಗಿಫ್ಟೆಡ್ ಬಟ್ ಸ್ಟಿಲ್ ಯು ಫೀಲ್ ಅನ್ಕಂಪ್ಲೀಟ್. ನಾನು ಪೂರ್ಣವಾಗಿಲ್ಲ. ಹೌದು ಅಲ್ವೋ ಹೇಳಿ. ಇನ್ನೊಬ್ರು ಇದ್ದಾರೆ ಲಾಸ್ಟ್ 3. ನನ್ನ ಅನುಭವ ಇದು. ವೃಷಭ ರಾಶಿಯವರು ಕೃಷ್ಣರ ಜೊತೆ ಯಾವಾಗ್ಲೂ ಬಲರಾಮ ಇರೋರು, ಇಲ್ಲ ಅರ್ಜುನ ಇರೋರು, ಇಲ್ಲ ರುಕ್ಮಿಣಿ ಇರೋದು, ಇಲ್ಲ ಸತ್ಯಭಾಮ ಇರೋದು. ಕೃಷ್ಣರು ಒಂಟಿಯಾಗಿದ್ದೇ ಇಲ್ಲ ಹುಟ್ಟಿನಿಂದಲೂ. ಅಲ್ಲಿ ನೋಡಿ, 2 ಅಮ್ಮಂದ್ರು, 2 ಅಪ್ಪಂದ್ರು, 8 ಜನ ಮಹಿಷಿಯರು, ಪಟ್ಟಮಹಿಷಿಯರು. ಅದರಲ್ಲೂ ಮಹಾರಾಣಿ ರುಕ್ಮಿಣಿ ದೇವಿ, ಅದನ್ನ ಸತ್ಯಭಾಮ ಒಪ್ತಾ ಇರ್ಲಿಲ್ಲ. ನಾನ್ ಕಾಲು ಒತ್ತೀನಿ, ನಾನ್ ಕೈ ಒತ್ತೀನಿ, ನಾನು ಇದು ಮಾಡ್ತೀನಿ. ವೃಷಭ ರಾಶಿ. ಹೌದು ಅಲ್ವೋ ಹೇಳಿ. ನಿಮ್ಗೆ ಯಾರಾದ್ರೂ ನೀವೊಂದ್ ಮನೆ ನೋಡಕ್ ಹೋಗ್ತೀನಿ ಅಂತ ಸುಮ್ನೆ, ಏನ್ ಮೇಡಮ್ ಯಾಕೋ ಏನೋ ಯೋಚನೆ ಇದ್ದೀರಲ್ಲ ಸರ್? ಇಲ್ಲ, ಮನೆ ಬಾಡಿಗೆಗೊಂದು ನೋಡ್ತಿದ್ದೆ, ಹಿಂಗೆ ಫೋನ್ ಮಾಡಿ, ಮೇಡಮ್ ನನ್ಗೆ ಗೊತ್ತಿರೋರು ಇದ್ದಾರೆ, ಇರಿ ನಾನು ನೋಡ್ಕೊಬರ್ತೀನಿ, ಫಿನಿಶು. ಮಗನಿಗೆ ಕಾಲೇಜಿಗೆ ಯೋಚನೆ ಮಾಡ್ತೀನಿ, ಮೇಡಮ್ ಈ ಕಾಲೇಜಲ್ಲಿ ಸೂಪರ್, ಈ ಡಿಗ್ರಿ ಸೂಪರ್, ನಿಮ್ಮ ಮಗನ್ ನಾನು ಹೋಗಿ ಅಪ್ಲಿಕೇಶನ್ ತಗೋಬರ್ತೀನಿ ಇರಿ ಮೇಡಮ್. ಹೌದು ಅಲ್ವಾ ಹೇಳಿ ವೃಷಭ ರಾಶಿ. ದಟ್ಸ್ ದ ಬ್ಯೂಟಿ. ಬಟ್ ಸ್ಟಿಲ್ ಮನೆ ನನ್ನ ಸ್ಟೇಟಸ್ಗೆ ಸ್ವಲ್ಪ ಚಿಕ್ಕದಾಯ್ತು. ತಗೊಂಡಿರೋದೇ ಬಿಟ್ಟಿ ಸರ್ವಿಸು. ನೀವು ದುಡ್ಡು ಕೊಡೋದೆ ನೆನ್ಪಿಟ್ಕೊಳ್ಳಿ. ಯಾರ್ಯಾರು ಲಕ್ಷ ಖರ್ಚು ಮಾಡಿದ್ರು ಸಿಗದಿದ್ದಂತ ಒಂದು ಅಸಿಸ್ಟೆಂಟ್ಸು ದೇವರು ನಿಮಗಿಟ್ಟಿದ್ದಾನೆ. ನಿಮ್ಮ ಈ 3 ರಾಶಿಗಳಿಗೆ, ವೃಷಭ, ಕನ್ಯಾ ಹಾಗೂ ಮಕರ ರಾಶಿಗೆ, ಹೇಗೋ ಎಲ್ಲಿಂದಲೋ, ತಾಯಿ ರೂಪದಲ್ಲೋ, ತಂದೆ ರೂಪದಲ್ಲೋ, ಮಿತ್ರನ ರೂಪದಲ್ಲೋ, ಗಂಡನ ರೂಪದಲ್ಲೋ, ಹೆಂಡತಿ ರೂಪದಲ್ಲೋ, ಮಗನ ರೂಪದಲ್ಲೋ, ಮಗಳ ರೂಪದಲ್ಲೋ, ಆತ್ಮೀಯರ ರೂಪದಲ್ಲೋ, ಸೇವಕರ ರೂಪದಲ್ಲೋ ನಿಮಗೊಬ್ಬರು ಅಸಿಸ್ಟೆಂಟ್ ಇರ್ತಾರೆ. ಬ್ಯಾಗ್ ತಗೊಂಡು ಹೋಗೋಕ್ಕೊಬ್ರು, ಟ್ರೈನಲ್ಲಿ ನೀವು ಹೋಗಿ ಟ್ರೈನ್ ಹತ್ರ ಹೋಗಿ ತಕ್ಕಂತ ಒಬ್ರು ಬಂದು ಹತ್ತಿಸ್ಕೊತಾರೆ. ಆಟೋಲ್ ಬರೋನ್ ಕೂಡ ನಿಮ್ಗೆ 99% ಗಮನಿಸಿ ನೋಡಿ, ಸರ್ ನಾನು ತೆಗೆದಿರ್ತಾನೆ, ಮೇಡಮ್ ನಾನು ತಗೊಂಡು ಮೇಲಕ್ಕೆ ಬರ್ತಾನೆ, ಈ ರೀತಿ ಇರುತ್ತದೆ. ಹೌದು ಅಲ್ವೋ ಹೇಳಿ, ಕರೆಕ್ಟಾಗಿ ಹೇಳಿ. ನಾನು ಹೇಳಿದ್ದು ಸರಿಯಾ ತಪ್ಪ? ಐಲ್ ಬಿ ವೈಟಿಂಗ್ ಫಾರ್ ಯು.
ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ? ಕೆಲವರಿಗೆ ಇರುತ್ತೆ ಅದು ಜನ್ಮತ, ಯಾವುದೋ ಒಂದು ಗ್ರಹಗಳ ದುರ್ಗತಿ, ಇನ್ನೊಂದು ವಧಯೋಗ, ಈ ಥರದ್ದೆಲ್ಲ ಇರುತ್ತೆ. ಪಾಪಕರ್ತರಿ ಯೋಗಗಳು, ನೀವು ಆ ಥರದ್ದಿರುತ್ತೆ. ದಟ್ಸ್ ಓಕೆ, ವೆರಿ ರೇರ್ ನಾನು ನೋಡಿದಾಗ. ಬಟ್ ಈ 3 ರಾಶಿಗೆ ದೈವ ಕೊಟ್ಟಿರುವ ಒಂದು ಬಲ, ಒಂದು ಹೆಲ್ಪರ್ ಇರ್ತಾನೆ. ಹೆಲ್ಪರ್ ಇಲ್ಲದೆ ಇಲ್ಲ, ಪರ್ಸನಲ್ ಅಸಿಸ್ಟೆಂಟ್ ಇಲ್ಲದೆ ಇಲ್ಲ. ಇರ್ತಾರೆ. ಕಮೆಂಟ್ ಕಾಯ್ತಿರ್ತಾನೆ ಮಕ್ಕಳೇ. ಓಕೆ, ಲೆಟ್ ಅಸ್ ಸಿ ನನ್ನ ರಿಸರ್ಚ್ ಹೇಗಿದೆ ಅಂತಕ್ಕಂಥದ್ದು. ಯಾಕೆ ಇವ್ರಿಗೆ ಮಾತ್ರ ಸಿಗುತ್ತೆ ಅನ್ನೋದು ಗೊತ್ತಿದೆಯಾ? ಇವರಿಗೆ ಇಲ್ಲಿ ನೋಡಿ, ವೃಷಭ ರಾಶಿಗೆ ಗುರು ಲಾಭಸ್ಥಾನಾಧಿಪತಿ, ಸೂಪರ್. ಕನ್ಯಾ ರಾಶಿಯವರಿಗೆ ಕೇಂದ್ರಾಧಿಪತಿ ಗುರು ದೃಷ್ಟಿ. ಆಮೇಲೆ ಮಕರ ರಾಶಿಗೆ 12ನೇ ಮನೆ ಅಧಿಪತಿ, 3ನೇ ಮನೆ ಅಧಿಪತಿ. 12ನೇ ಮನೆಯಿಂದ ನೋಡ್ತಿದ್ದಾರೆ 6ನೇ ಮನೆಯನ್ನ. ನಿಮ್ಮ ಸುಖಭಾವನ ನೋಡ್ತಾರೆ, ನಿಮಗೆ ಕೊರತೆ ಆಗದಾಗ ನೋಡ್ಕೋತಾರೆ. ಗುರುವಿನ ದೃಷ್ಟಿ ಮರೆಯಾಗಿದ್ದರೂ, ದೋಷವಾಗಿದ್ದರೂ ನಿಮಗೆ ಈ ರೀತಿ ಒಂದು ಒಳ್ಳೆ ಹೆಲ್ಪ್ಗಳು ಬರ್ತಿರುತ್ತೆ. ಏನು ಬೇಡ, ದೇವಸ್ಥಾನಕ್ಕೆ ಹೋಗ್ತೀರಿ, ನಿಮ್ಗೊಂದು ಸ್ಪೆಷಲ್ ವಿಸಿಟ್ ಸಿಗುತ್ತೆ, ಗಮನಿಸಿ ನೋಡಿ. ಸ್ಪೆಷಲ್ ಪ್ರಸಾದ ಸಿಗುತ್ತೆ. ವೃಷಭ, ಕನ್ಯಾ ಹಾಗೂ ಮಕರ ರಾಶಿಯವರಿಗೆ ನಿಮ್ಗೆ ಸ್ಪೆಷಲ್ ದರ್ಶನ ದೇವಸ್ಥಾನಗಳಲ್ಲಿ ಕೆಲವೊಮ್ಮೆ ಸಿಕ್ಕಿದೆಯಾ ಇಲ್ವಾ ಹೇಳಿ? ಎಲ್ರಿಗೂ ಸಿಗೋಲ್ಲ, ನಿಮಗೆ ಸಿಗುತ್ತೆ. ಸ್ಪೆಷಲ್ ಪ್ರಸಾದ, ಸ್ಪೆಷಲ್ ಗೌರವ, ಸ್ಪೆಷಲ್ ಹಾರ, ತುರಾಯಿ, ನಿಮ್ಗೊಂದು ಸನ್ಮಾನ. ಮೇಡಮ್ ನೀವು ನಮ್ಮವ್ರು ಬನ್ನಿ ಮೇಡಮ್, ನೀವು ಅಂತ ಅಲ್ಲಿ ಏನೋ ಸರ್ ನೀವು ಬನ್ನಿ ಸರ್ ನೀವು ಅಂತ ಹೇಳ್ಬಿಟ್ಟು ನಡೆದಿರುತ್ತೆ. ಮಕರ ರಾಶಿ, ವೃಷಭ ರಾಶಿ ಹಾಗೂ ಕನ್ಯಾ ರಾಶಿಗೆ ಇಂಥದೊಂದು, ಈ 3 ರಾಶಿಗೆ ಯಾರೋ ಒಬ್ರು ಬಂದು ಸಹಾಯಕ್ಕೆ ಬರ್ತಾರೆ. ಒಳ್ಳೆಯದು, ದುಃಖದಲ್ಲಿದ್ದಾಗಲೂ, ನೋವಿನಲ್ಲಿದ್ದಾಗಲೂ. ಅರೆ ನೀವು ಕ್ಲಿನಿಕ್ಗೆ ಹೋಗಿ, ಆ ಡಾಕ್ಟ್ರು ಸಮೇತ ಮೇಡಮ್ ಸರ್ ನೀವು ಇನ್ಮೇಲೆ ಬರಬೇಡಿ, ನಿಮ್ಗೆ ಏನಾದ್ರು ಇದ್ರೆ ನಂಗೆ ಒಂದು ಮೆಸೇಜ್ ಹಾಕಿ ಅಂತ ಇರ್ತಾರೆ. ಹೌದು ಅಲ್ವೋ ಹೇಳ್ಬೇಡಿ. ಒಂದು ಲಾಯರು, ಒಂದು ಆಟೋ ಡ್ರೈವರ್ ಸಮೇತ ಮೇಡಮ್ ಸರ್ ನೀವು ನಂಬರ್ ತಗೊಳ್ಳಿ, ನಂಗೆ ಮೆಸೇಜ್ ಹಾಕಿ. ಟ್ಯಾಕ್ಸಿ ಡ್ರೈವರ್ ಸಮೇತ ನಿಮಗೆ ನಂಬರ್ ಕೊಡ್ತಾರೆ, ನಿಮಗೆ ಹೆಲ್ಪ್ ಮಾಡುತ್ತಾರೆ. ಸುಮ್ಮನೆ ಫೋನ್ ಮಾಡಿ, ಅವ್ರ ಮನಸ್ಸು ತುಂಬಿ ಮಾಡ್ತಾರೆ. ತಮಾಷೆ ಗೊತ್ತರ, ಕೆಲವರು ದುಡ್ಡಿಗೆ ಬರ್ತಾರೆ, ದುಡ್ಡು ನೋಡಿ ಬರ್ತಾರೆ. ನಿಮಗೆ ಗುರು ನೋಡೋದ್ರಿಂದ ಬರೋದದು. ಹೌದೋ ಅಲ್ವೋ? ಈ ಒಂದು 3 ರಾಶಿಗಳವರು ನಿಮಗೆ ಅಂಥದ್ದೊಂದು ಸಹಾಯ ಎಲ್ಲಿಂದಲೋ, ಹೇಗಾದ್ರೂ ಒಂದು ಪರ್ಸನಲ್ ಅಸಿಸ್ಟೆಂಟ್ ಇದ್ದೇ ಇರ್ತಾರೆ. ಸೆಕ್ರೆಟರಿ ಇರ್ತಾರೆ, ಡ್ರೈವರ್ ಇರ್ತಾರೆ, ಅಸಿಸ್ಟೆಂಟ್ ಇರ್ತಾರೆ, ಆಟೋ, ಮೆಡಿಕಲ್, ಈ ಥರದೊಂದು ಅಮ್ಮ ಅಪ್ಪ ಏನೋ ಒಂದು ರೂಪದಲ್ಲಿ ನಿಮ್ಮ ಜೀವನದ ಎಷ್ಟೋ ಘಟನೆಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಅಲ್ಲೊಂದು ಸಹಾಯಗಳು ಬಂದಿರುತ್ತವೆ. ಹೌದೋ ಅಲ್ವೋ ಹೇಳಿ, ಐಲ್ ಬಿ ವೈಟಿಂಗ್. ಗುರುವಿನ ದೃಷ್ಟಿ. ಬನ್ನಿ, ಚಿತ್ತಾ ನಕ್ಷತ್ರದ ದಿನ ಜಾಗ್ರತೆ ಮಕ್ಕಳೇ. ನಾ ಹೇಳಿದ ಹಾಗೆ ಮನೆ ಮುಂದ್ಗಡೆ ಒಂದು ಪುಟ್ಟ ದೀಪ, ದೇವರ ಮುಂದ್ಗಡೆ ದೀಪ, ಪ್ರಾರ್ಥನಾ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಆ ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರ, ಷಣ್ಮುಖ ಗಾಯತ್ರಿ ಮಂತ್ರ, ಕಾರ್ತಿಕೇಯ ಗಾಯತ್ರಿ ಮಂತ್ರ ಜಪ ಮಾಡ್ಕೊಳ್ಳೋಣ ಅಂತ ಹೇಳ್ತಾ